ಕಳರಿಪಯಟಲ್ಲಿ ಫಸ್ಟ್ ವೆಪನ್ ಅಂತ ಸ್ಟೂಡೆಂಟ್ ಕೊಡೋದು ಲಾಂಗ್ ಸ್ಟಿಕ್. ಅಂದರೆ ಲಾಂಗ್ ಸ್ಟಿಕ್ ಅಂತ ಹೇಳಿದ್ರೆ ಬೇರೆ ಬೇರೆ ರೇಂಜಸ್ ಬರುತ್ತೆ. ಒಬ್ಬ ಆಪೋನೆಂಟ್ನ 6 ಫೀಟ್ ಅಳತೆಯಲ್ಲಿ ಇನ್ನೂ ನಿಲ್ಲಿಸ್ಕೊಳ್ಳೋದಕ್ಕೆ ಫಸ್ಟ್ ವೆಪನ್ ಇದು. ಆಮೇಲೆ ಶಾರ್ಟ್ ಸ್ಟಿಕ್ ಯೂಸ್ ಮಾಡ್ತೀವಿ, ಅದು ಮೊಣಕೈಯಷ್ಟು ಉದ್ದ ಇರುತ್ತೆ. ಆಮೇಲೆ ಸ್ಟಿಕ್ ಇಲ್ಲದೆ ಫೈಟ್ ಮಾಡೋದು ಹೇಳ್ಕೊಡ್ತೀವಿ. ಲಾಂಗ್ ಸ್ಟಿಕ್ ಅಂತ ಹೇಳಿದ್ರೆ ಸ್ಪಿರಿಚುವಲಿ ಇಟ್ಸ್ ಅನ್ ಎಂಬಾಡಿಮೆಂಟ್ ಆಫ್ ಮುರುಘಾಸ್ ವೇಲ್. ಅಂದರೆ ಮೊದಲ ಕಾಲದಲ್ಲಿ ಯುದ್ಧ ಕಲೆ ಆಗಿದ್ದಾಗ ಈ ಥರ ಲಾಂಗ್ ಸ್ಟಿಕ್ ಉಪಯೋಗಿಸ್ಕೋತಾ ಇರಲ್ಲ, ಈ ಥರ ಸ್ಪಿಯರ್ ಉಪಯೋಗಿಸ್ತಾಯಿದ್ರು. ಈ ಥರ ಮುಂದೆ ಇದಿರ್ತಾಯಿತ್ತು ವೇಲ್ ಥರ. ಲಾಂಗ್ ಸ್ಟಿಕ್ ಏನಿದೆ ಸ್ಪಿರಿಚುವಲಿ ಮುರುಘ ಕಾರ್ತಿಕೇಯ ಏನಿದ್ದಾನೆ ಅವನ ಕೈಯಲ್ಲಿರೋ ವೇಲ್ದು ಸಿಂಬಲೈಸೇಷನ್ ಅಂತ ನಾವು ಬಿಲೀವ್ ಮಾಡೋದು. ಅಂದರೆ ಈ ವಿದ್ಯೆ ಸಾಕ್ಷಾತ್ ಶಿವನಿಂದ, ಸುಬ್ರಹ್ಮಣ್ಯನಿಂದ, ಅಲ್ಲಿಂದ ಅಗಸ್ತ್ಯ ಮುನಿಯಿಂದ ಬಂದಿದೆ ಅಂತ ನಾವು ಬಿಲೀವ್ ಮಾಡೋದ್ರಿಂದ ಅವನ ವೆಪನ್ ಏನಿದೆ ವೇಲ್ ಅದರದ್ದು ರೆಪ್ರೆಸೆಂಟೇಷನ್ ಇದು. ಈ ವೆಪನ್ ಮಾಡಬೇಕಾದ್ರೆ ಸುಬ್ರಹ್ಮಣ್ಯ ರಿಲೇಟೆಡ್ ಏನಿದೆ ಮಂತ್ರಗಳು ಅದು ಕೆಲವು ಬರ್ತವೆ. ಇದರ ರಿಲೇಟೆಡು ಬೇರೆ ಬೇರೆ ಫುಟ್ವರ್ಕ್ಗಳು ಬರುತ್ತೆ. ಅದು ಸನಾತನ ಧರ್ಮದಲ್ಲಿ ಏನೇನು ಯಂತ್ರಗಳಿದೆ ಆ ಯಂತ್ರಗಳ ಮೇಲೆ ಬರುತ್ತೆ, ಅದಕ್ಕೆ ರಿಲೇಟೆಡ್ ಮಂತ್ರಗಳು ಬರುತ್ತೆ. ಇದರಲ್ಲಿ ಬ್ಲಾಕ್ ಮಾಡಿದಾಗ ನಾನು ಇಲ್ಲಿಗೆ ಹೊಡೆದೆ, ಅದೇ ಒಂದು ವಾರ್ಫೇರಲ್ಲಿ ಆಗಿದ್ದರೆ ನಾನು ಒಂದು ಸ್ಪಿಯರ್ ಯೂಸ್ ಮಾಡ್ತಾಯಿದ್ದೆ, ಅದೇ ಏಟ್ ಹೊಡೆದ್ರೆ ಇಲ್ಲೇ ಬ್ಲಾಕ್ ಆಯಿತು, ಫಿಂಗರ್ಸ್ ಕಟ್ ಆಗ್ತಾಯಿತ್ತು ಅಷ್ಟೇ. ಇವಾಗ ಮಾಡ್ರನ್ ಡೇ ಯೂಸೇಜ್ಗೆ ಒಂದು ಫಿಟ್ನೆಸ್ ಆ್ಯಕ್ಟಿವಿಟಿ ಥರ ಯೂಸ್ ಮಾಡ್ತೀವಿ. ದಂಡ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಸನಾತನ ಧರ್ಮ ಒಂದು ಇದು ಕಾರ್ತಿಕೇಯನ್ ವೆಪನ್ ಕೂಡ. ಇಲ್ಲೂ ಈ ಆರ್ಟ್ ಏನಿದೆ ಸಾಕ್ಷಾತ್ ಅಗಸ್ತ್ಯ ಮುನಿಯಿಂದ, ಸಾಕ್ಷಾತ್ ಶಿವನಿಂದ ಬರುತ್ತೆ ಅಂತ ಹೇಳಿದಾಗ, ಶಿವ ಅಂತ ಹೇಳಿದ್ರೆ 2 ಸ್ವರೂಪ, ಒಂದು ಶಾಂತ ಸ್ವರೂಪ ಇರುತ್ತೆ. ಸೊ ಇಲ್ಲಿ ಸ್ವಿಂಗ್ಸು ಕೆಲವು ಎಲ್ಲ ಇದು ಜಾಸ್ತಿ ಅಲಂಕಾರದ ಥರ ಫುಲ್ ಶಾಂತವಾಗೇ ಇರುತ್ತೆ. ಈಗ ಕಾಲಭೈರವ ಅಂತ ಹೇಳಿದ್ರೆ ಅದು ಶಿವಂದು ಫಿಯರ್ಸ್ ಫಾರ್ಮ್. ಅದೇ ಥರ ಸ್ಟಿಕ್ಕಲ್ಲೂ ಒಂದು ಫಿಯರ್ಸ್ನೆಸ್ಸು, ಇದು ಫಿಯರ್ಸ್ನೆಸ್ ಬರುತ್ತೆ. ಅಂದರೆ ಸ್ಟೂಡೆಂಟ್ಗೆ ಪೀಸ್ಫುಲ್ಲಾಗಿರೋ ನೇಚರು ಕೊಡುತ್ತೆ, ಹಾಗೆಯೇ ಒಂದು ಆ ಫಿಯರ್ಸ್ಫುಲ್ ನೇಚರು ಮರಿಬಾರ್ದು ಅಂತ. ಅದೊಂದು ಆ ಉಗ್ರಮಲ್ಲಿ ಡೈಲಾಗ್ ಬರುತ್ತಲ್ಲ, ಆ ವಿಷ್ಣುವಿನ ತಾಳ್ಮೆಯಲ್ಲಿ ಆ ನರಸಿಂಹನ ಕೋಪನೂ ಮರಿಬಾರ್ದು ಅಂತ. ಅದೇ ಥರ ಈ ಆರ್ಟ್ ಸಾಕ್ಷಾತ್ ವಿಷ್ಣುವಿಂದ, ಸಾಕ್ಷಾತ್ ಶಿವನಿಂದ, ಆ ಹರಿಹರ ಶಕ್ತಿ, ಆ ತೇಜಸ್ಸಿಂದ ಬಂದಿರೋದು ಅಂತ ನಾವು ನಂಬ್ತೀವಲ್ಲ. ಆದ್ದರಿಂದ ಲಾಂಗ್ ಸ್ಟಿಕ್ ಫಸ್ಟ್ ವೆಪನ್ ಹೇಳ್ಕೊಡ್ತೀವಿ. ಅದು ಸ್ಪಿರಿಚುವಲಿ ಎಷ್ಟೊಂದು ವಿಚಾರಗಳನ್ನ ಹೇಳ್ಕೊಡುತ್ತೆ. ಈಗ ಪ್ರಿಡಾಮಿನೆಂಟ್ ಫುಟ್ವರ್ಕ್ ನಾನು ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದಾಗ್ಲೂ ಇಲ್ಲಿ ಎಲ್ಲ ಸ್ಟಿಕ್ ನೋಡ್ತಾರೆ, ಆದರೆ ಈ ಫುಟ್ವರ್ಕ್ ಏನಿದೆ ಇಲ್ಲಿ 4 ಪಾಯಿಂಟ್ಗೆ ಹೋಗುತ್ತೆ ಕಾಲು. ಅಂದರೆ 4 ಯುಗಗಳನ್ನ ಸಿಂಬಲೈಸ್ ಮಾಡುತ್ತೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗಕ್ಕೆ ಬಂದಾಗ ಕೃಷ್ಣ ಬರ್ತಾನೆ. ಇಲ್ಲಿಂದ ಕಳರಿಪಯಟಲ್ಲಿ ಇದನ್ನ ಹಾರ್ಸ್ ಪಾಶ್ಚರ್ ಅಂತ ಹೇಳ್ತಾರೆ. ಕುದುರೆ ಮೇಲೆ ಯಾರು ಬರ್ತಾರೆ? ಕಲ್ಕಿ. ಸೊ ಒಬ್ಬ ಸ್ಟೂಡೆಂಟ್ ಕಲಿತಾ ಇರೋನಿಗೆ ಒಂದು ಫಿಸಿಕಲ್ ಫೈಟಿಂಗ್ ಕಲಿಯೋದ್ರ ಜೊತೆ ಈ 4 ಯುಗಗಳ ಬಗ್ಗೆನೂ ಹೇಳ್ಕೊಡ್ತಾರೆ. ಈಗ ಅದೊಂದು ಸ್ಟೋರಿ ನಮಗೆಲ್ಲರಿಗೂ ಗೊತ್ತು, ಕಂಸ ಕೃಷ್ಣನ ಸಾಯಿಸಬೇಕು ಅಂತ ಇರ್ತಾನೆ ಅಂತ. ಒಂದು ಸ್ಟಿಕ್ಕು ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಸ್ನೇಕ್ ಆಲ್ಸೋ. ಅಂದರೆ ಯಾರನ್ನ ನನಗೆ ಹಾವೇನು ಮಾಡುತ್ತೆ ಅಂತ ಹೇಳಿದ್ರೆ, ಹತ್ತಿರ ಬಂದಾಗ ಫಸ್ಟ್ ಕಚ್ಚಲ್ಲ, ಅದು ಹಿಸ್ ಮಾಡುತ್ತೆ. ಅದೇ ಥರ ನಾನು ಯಾರನ್ನ ಆಪೋನೆಂಟ್ ಹತ್ತಿರ ಬರ್ತಾನೆ ಅಂದರೆ ನಾವು ಹೊಡಿತೀನಿ, ಅಂದರೆ ಹಿಸ್ ಮಾಡ್ತೀನಿ ಹತ್ತಿರ ಬರಬೇಡ ಅಂತ. ಆಗ ಹತ್ತಿರ ಬಂದರೆ ಏಟ್ ಮಾಡ್ತೀನಿ ಅದೇ ಸ್ಟಿಕ್ಕಲ್ಲಿ. ಇದನ್ನು ಕೃಷ್ಣನಿಗೆ ಹೇಗೆ ರಿಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗಕ್ಕೆ ಕೃಷ್ಣ ಬಂದಾಗ ಈ ಸ್ನೇಕ್ದು ಸಿಂಬಾಲಿಸಮ್ ತಡಿತಾನೆ. ಅಂದರೆ ಕೃಷ್ಣನ ತಂದೆ ಯಮುನಾ ನದಿ ದಾಟ್ಕೊಂಡು ಹೋಗೋವಾಗ ಆ ಸರ್ಪ ಬಂದು ಆ ಮಳೆಯಲ್ಲಿ ಅವನ್ನ ಹೇಗೆ ಕಾಯುತ್ತೆ, ಅದೇ ಥರ ಹಾವು ಇಲ್ಲಿ ಕಾಯ್ತಾ ಇದೆ ನನ್ನ ತಲೆ ಹೊಡಿ. ಏನಾದರೂ ನನಗೆ ಅಟ್ಯಾಕ್ ಮಾಡಿದ್ರೆ ನಾ ಬಂದು ಹೊಡಿತೀನಿ. ಅಂದರೆ ಕೃಷ್ಣನಿಗೆ ಏನಾದರೂ ಅವತ್ತು ಯಾರನ್ನ ಹಾಮ್ ಮಾಡೋಕ್ಕೆ ಬಂದಿದೆ, ಆ ಸರ್ಪ ಅವನಿಗೆ ಅಟ್ಯಾಕ್ ಮಾಡ್ತಾಯಿತ್ತು. ಈ ವೆಪನ್ಲಿ ಈ ರೇಂಜಲ್ಲಿ, ಅಂದರೆ ಇದು ಮಲ್ಟಿಪಲ್ ಅಪೋನೆಂಟ್ಸ್ಗೆಲ್ಲ ಬಂದಾಗ ನಾನು ಈ ಮೂಮೆಂಟೆಲ್ಲ ಕಲಿತಾದ್ಮೇಲೆ ಮತ್ತು ಅಲಂಕಾರ ಏನಿದೆ ಈ ಥರ ಮಿಡಲ್ ಗ್ರಿಪ್ಪಲ್ಲೂ ಎಷ್ಟೊಂದು ಸ್ವಿಂಗ್ಸ್ ಎಲ್ಲ ಕಲಿತು ಕಳರಿದು ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಯೂಸೇಜ್ ಆಗುತ್ತೆ. ಮತ್ತು ಲಾಂಗ್ ಸ್ಟಿಕ್ಕು ಈಗ ಸದರ್ನ್ ಸ್ಟೈಲ್ ಆಫ್ ಕಳರಿಪಯಟಲ್ಲಿ ಕಡ್ಡಿನ ತುಂಬ ಮೂಲೆಗೆ ಹಿಡಿದ್ಬಿಟ್ಟು ಬೀಸ್ತಾರೆ. ವಡಕನ್ ಸ್ಟೈಲಲ್ಲಿ ಈ ಥರ ಮೂಮೆಂಟ್ಸ್ ಬರುತ್ತೆ, ಅಂದರೆ ಸ್ಲೈಡಿಂಗ್ ಮೂಮೆಂಟ್ಸ್, ಅಮರಮುನ ಅಂತ ಹೇಳ್ತಾರೆ, ಈ ಥರ ಮೂಮೆಂಟ್ಸ್ ಬರುತ್ತೆ. ಸೆಂಟ್ರಲ್ ಸ್ಟೈಲ್ ಆಫ್ ಕಳರಿಪಯಟಲ್ಲಿ ಅಟ್ಯಾಕರ್ ಮತ್ತು ಡಿಫೆಂಡರ್ ಇಬ್ಬರು ಒಂದೇ ಮೂಮೆಂಟ್ ಮಾಡ್ತಾರೆ. ಕಲ್ಯಾಣ ವರ್ಷ ಮಾಡೋ ಈ ಕಡೆ ಅಟ್ಯಾಕರ್ ಡಿಫೆಂಡರ್ ಇಬ್ಬರು ಒಂದೇ ಮೂಮೆಂಟ್ ಮಾಡ್ತಾಯಿದ್ದೀವಿ. ತಿರ್ಗಾ ಫಸ್ಟ್ 1 3 4 5 6 ಇಬ್ಬರು ಒಂದೇ ಮೂಮೆಂಟ್ ಮಾಡ್ತೀವಿ. ಇದು ಸೆಂಟ್ರಲ್ ಸ್ಟೈಲ್ ಆಫ್ ಕಳರಿಪಯಟ.
ಈ ರೇಂಜಲ್ಲಿ ಹೊಡೆದಾಡೋದು ಕಲ್ತಾದ್ಮೇಲೆ ಒಬ್ಬ ಸ್ಟೂಡೆಂಟ್ಗೆ ಶಾರ್ಟ್ ಸ್ಟಿಕ್ನ ಇನಿಷಿಯೇಟ್ ಮಾಡ್ತೀವಿ. ಲಾಂಗ್ ಸ್ಟಿಕ್ಕಲ್ಲಿ ಏನೇನು ಮೂಮೆಂಟ್ಸ್ ಮಾಡ್ತೀವಿ ಅದೆಲ್ಲ ಮೂಮೆಂಟ್ಸು ಸ್ಪಿಯರಲ್ಲಿ ಕೂಡ ಮಾಡ್ಬೋದು. ಆಗಿನ ಕಾಲದಲ್ಲಿ ಸ್ಪಿಯರ್ ಯೂಸ್ ಮಾಡ್ತಾಯಿದ್ರು, ಆದರೆ ಈಗ ಕಂಟೆಂಪ್ರರಿ ಯೂಸೇಜ್ಗೆ ಸ್ಪಿಯರ್ ಎಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ಲ, ಯೂಸ್ ಮಾಡೋದು ಸ್ವಲ್ಪ ಡೇಂಜರಸ್ ಅನಿಸುತ್ತೆ ಮತ್ತು ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ. ಅದಕ್ಕೆ ಫಸ್ಟ್ ಲಾಂಗ್ ಸ್ಟಿಕ್ ಕಲ್ತ್ಬಿಟ್ಟು ಅದೇ ಲೈಸೆನ್ಸ್ನ ಸ್ಪಿಯರ್ಗೂ ಹಾಕ್ತೀವಿ. ರೇಂಜ್ 6 ಫೀಟಲ್ಲಿ ಎಲ್ಲ ಒಪೋನೆಂಟ್ಸ್ ಮಲ್ಟಿಪಲ್ ಒಪೋನೆಂಟ್ಸ್ನ ಹ್ಯಾಂಡ್ಲ್ ಮಾಡ್ತಾನೆ ಸ್ಟೂಡೆಂಟ್ ಅಂತ ಅನ್ಸಾದ್ಮೇಲೆ ಅವ್ನಿಗೆ ಶಾರ್ಟ್ ಸ್ಟಿಕ್ ಕೊಡ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಕಂದನಿಗೆ ತುಂಬ ಇಂಪಾರ್ಟೆಂಟ್ ಮಂತ್ರ ಏನಂದರೆ ಸರವಣ ಭವ ಅಂತ ಹೇಳ್ತಾರೆ. ಸಿದ್ಧ ಕಲ್ಚರಲ್ಲಿ, ತಮಿಳ್ ಕಲ್ಚರಲ್ಲಿ ಸರವಣ ಭವ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 4 ಡೈರೆಕ್ಷನ್ಸು ಮತ್ತು ಆಕಾಶ ಮತ್ತು ಭೂಮಿ. ಸೊ ಈ ವೆಪನ್ ಅಂದರೆ ಸ್ಕಂದನಿಂದ ಬಂದಿರೋ ಈ ವೆಪನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಆಕಾಶ, ಭೂಮಿ ಮತ್ತು ಈ ಚತುರ್ದಿಕ್ಕುಗಳೇನಿದೆ ಅದನ್ನು ತಿಳ್ಕೊತಾ ಇದ್ದೀವಿ. ಇದ್ರ ಪ್ರಾಕ್ಟೀಸ್ ಜೊತೆ ಸರವಣ ಭವ ಅನ್ನೋ ಮಂತ್ರನೂ ಚಾಂಟ್ ಮಾಡೋದ್ರಿಂದ ಒಂದು ಫಿಸಿಕಲ್ ಕಾಂಬ್ಯಾಟ್ ಕೂಡ ಕಲಿತಾ ಇದ್ದೀವಿ. ಮತ್ತು ಆ ಆರ್ಟಿಕ್ಯುಲೇಷನ್, ಆ 4 ಡೈರೆಕ್ಷನ್ನು ಮತ್ತು ಆ ಮಂತ್ರ ಏನಿದೆ ಸರವಣ ಭವದು ಒಂದು ಇಂಟರ್ನಲ್ ಮೀನಿಂಗ್ ಕೂಡ ಕಲಿತಾ ಇದ್ದೀವಿ. ಸೊ ಕಳರಿಪಯಟ್ ಆಗಲಿ, ಸಿಲಂಬಮ್ ಆಗಲಿ, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕ್ಯಾಲಿಟಿ, ಒಂದು ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿದೆ ಅಂತ ಪರ್ಪಸ್ ಈ ವಿಡಿಯೋ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.